श्रीगुरुभ्यो नमः हरि ओम मातृदेवो भव पितृदेवो भव आचार्य देवो भव. ಗುಡ್ ಮಾರ್ನಿಂಗ್ ಸಾಧಕರೇ, ನಿಮಗೆಲ್ಲ ವೈಶಾಖ ಶುದ್ಧ ಸ್ನಾನದ ಕೊನೆ ದಿನ ಆಯಿತು. ಪಂಚಾಂಗ ಶ್ರವಣ ಮಾಡಿ ಶುರು ಮಾಡೋಣ. ಇದು ಸಾಲಿವಾನ್ ಶುದ್ಧಶಕ 1946 ಶ್ರೀ ಕ್ರೋಧಿನಾಮ ಸಂವತ್ಸರ ವೈಶಾಖ ಮಾಸ ಶುಕ್ಲಪಕ್ಷ ಉತ್ತರಾಯಣ ವಸಂತ ಋತು ಶ್ರೀ ಕಮಲಾಲಯ ಮಧುಸೂದನಾಯ ನಮಃ. ಇಂದು ಗುರುವಾರ ಪೌರ್ಣಿಮೆ ಅಂತಿತ್ತು. ವಿಶಾಖ ನಕ್ಷತ್ರ, ಪರಿಣಾಮಯುಗ, ಭದ್ರನಾಮಕರಣ. ಶ್ರೀ ರಾಘವೇಂದ್ರ ತೀರ್ಥರಿಂದ ಪ್ರತಿಷ್ಠಾಪಿತ ಶ್ರೀ ಆಂಜನೇಯ ರಥೋತ್ಸವ ಹತ್ತಿಬೆಳಗಲ್ ಅಂತ್ಯಪುಷ್ಕರಣಿ. ಇಂದು ರಾಘವೇಂದ್ರ ಸ್ವಾಮಿ ಮಠದ ಶ್ರೀ ಸುಬುಧೇನ್ ತೀರ್ಥರ 12ನೇ ವೇದಾಂತ ಸಾಮ್ರಾಜ್ಯ ವಿಶೇಷ ಅಭಿಷೇಕ. ತಿಥೇಶ್ಚ ಶ್ರೇಯಮಾಪ್ನೋತಿ ವಾರಾದಾಯುಷ್ಯವರ್ಧನ ನಕ್ಷತ್ರ ಧರದೀಪ ಅಗ್ನಿ ಯೋಗಾದ್ ರೋಗ ನಿವಾರಣಂ ಕರುಣಾತ್ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗ ಫಲಮುತ್ತಮ. ಸಾಧನೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜಿಜ್ಞಾಸೆಗಳು ಎಲ್ಲ ಕಡೆ ನಡೀತಾ ಇರುತ್ತೆ. ಸಾಧನೆ ಅಂದರೆ ಏನು, ಪಾಪ ಪುಣ್ಯ ಅನ್ನೋದ್ರೆ ಏನು, ಜಿಜ್ಞಾಸೆ ಭಾಳ ಒಂಥರ ಮುಜುಗರ ಉಂಟು ಮಾಡ್ತದೆ, ಹೆದರಿಕೆ ಹುಟ್ಟುತ್ತೆ. ಏನಪ್ಪ ನಾವು ಏನು ಮಾಡ್ತಾ ಇಲ್ಲ ಅಂತ ಮಾಡೋದನ್ನೇ ಬಿಡೋ, ತಪ್ಪಾಗಿ ಮಾಡೋ ಬದಲು ಮಾಡದೆ ಬಿಡೋದೇ ಒಳ್ಳೆಯದು ಅನಿಸುತ್ತೆ ಅನ್ನೋ ಥರ ಜನಗಳು ಮಾತಾಡ್ತಿರ್ತಾರೆ. ಈಗ ಆದರೆ ದಾಸರು ಹೇಳೋದು ವಿಷಯನೇ ಬೇರೆ. ವಿಜಯದಾಸರು ಅವರೊಂದು ರಚನೆಯಲ್ಲಿ ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ, ಸಾದರದಿ ಗುರುಕರುಣೆ ತಾಪಡಿದ ಬಳಿಕ ಅಂತ. ನಮ್ಮ ಹಿಂದಿನ ಜನಗಳು, ನಮ್ಮ ತಾಯಿ, ನಮ್ಮ ಅಜ್ಜಿ ಇವರದೆಲ್ಲ ನೋಡಿದರೆ ಅವರ ಜೀವನ ಬೇರೆ, ಅವರ ಸಾಧನೆ ಬೇರೆ ಅಂತ ಅನ್ನಿಸ್ತಾನೆ ಇರಲಿಲ್ಲ. ನಾವು ಮಲಗಿರ್ತಾ ಇದ್ವಿ, ನಮ್ಮ ತಾಯಿ ಹೊರಗಡೆ ಥಳಿ ರಂಗೋಲಿ ಹಾಕುವಾಗ ದೇವರು ನೆನೆಸೋದು, ಬೇರೆ ಬೇರೆ ಹಾಡುಗಳು, ಬೆಳಗಿನ ಹಾಡುಗಳು ಬೇರೆ ಬೇರೆ ಇರ್ತವೆ, ಅವೆಲ್ಲ ಗುಂಗು ಅಂತ ನಮಗೆ ಮಲಗಿದೆಲ್ಲ ಕೇಳಿಸೋದು. ಹಾಗೆ ಸಂಸ್ಕಾರ ಟ್ರಾನ್ಸ್ಫರ್ ಆಗೋದು. When we look at sadhana is being confused, or it is made complicated by the karmatha followers. If you don't do this way, you will have so much papa, you will not get punya and all that. That is actually frightening. So there is no need to frighten, is what Sri Vijayadasaru tells in one of his poems. Sadhana ke bage gaane ennabode. Can we say there is no way to do sadhana? It is very easy, he says. If you look at our forefathers, my mother, my grandmother and all that, we could not differentiate between when is sadhana happening or when is life happening. The life happens, sadhana happens, kind of. ಅದಕ್ಕೆ ಹೇಳ್ತಾರೆ ಲೌಕಿಕದಲ್ಲಿ ಆಧ್ಯಾತ್ಮ ನೋಡೋದು ಅಂತ. ಇದು ಸಾಕಷ್ಟು ಸಜ್ಜನರಲ್ಲೆಲ್ಲ ಇದು ಕಾಣ್ತಾ ಇರ್ತೀವಿ ನಾವು. ಅವರ ಲೌಕಿಕ ಬೇರೆ, ಸಾಧನೆ ಬೇರೆ ಅಂತ ಅಂತಾನೇ ಇರಲ್ಲ. ನಮ್ಮ ಗುರುಗಳು ಅದನ್ನೇ ಹೇಳೋದು, ಸಾಧನಕ್ಕೆ ಬಗ್ಗೆ ಸಾಧನ ಶರೀರವಿದು ನೀದೇದು ಕೊಟ್ಟಿದ್ದು ಅಂತ ಈಗ 3 ವರ್ಷದಿಂದ ಹೇಳ್ತಾ ಇದ್ದಾರೆ. ನಾವು ಪ್ರಪಂಚ ಒಳಗೆ ನೋಡಬೇಕು, ನಮ್ಮ ದೇಹದ ಒಳಗೆ ನೋಡಬೇಕು. ಅದು ನೋಡಿದಾಗ ದೇವರ ವಿಚಿತ್ರ ಸೃಷ್ಟಿ, ಅವನ ಕಾರುಣ್ಯ ಎಲ್ಲ ನಮಗೆ ತಿಳಿತದೆ. ಹೀಗಾಗಿ ನಾವು ಅಧ್ಯಾತ್ಮದಲ್ಲಿ ಲೌಕಿಕ ನೋಡೋಕೆ ಹೋಗೋದು ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡುತ್ತೆ. ಲೌಕಿಕದಲ್ಲಿ ಅಧ್ಯಾತ್ಮ ನೋಡಿದರೆ ನಮಗೆ ಸುಲಭ ಸಾಧನೆ. ಅದನ್ನೇ ವಿಜಯದಾಸರು ಹೇಳ್ತಾರೆ, ಸಾಧನಕ್ಕೆ ಬಗೆ ಗಾಣೆ ಎನ್ನಬಹುದೇ, ಸಾದರದಿ ಗುರು ಕರುಣ ತಾ ಪಡೆದ ಬಳಿಕ, ಸಾಧನಕ್ಕೆ ಬಗೆ ಗಾಣೆ ಎನ್ನಬಹುದೇ. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಉಂಡು ಹುಟ್ಟಿದ್ದೆಲ್ಲ ವಿಷ್ಣು ಪೂಜೆ, ತಂಡದ ವಾರ್ತೆ ಕಮಲನಾಭನ ಕೀರ್ತೆ, ಹಿಂಡು ದೈವಗಳೆಲ್ಲ
ಹರಿಯ ನಾಮ ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ. ವಾಗತ್ಯ ಪಡುವುದೇ ವಿಧಿ ನಿಷೇಧಾಚರಣೆ, ರೋಗಾನುಭವವೆಲ್ಲ ಉಗ್ರತಪವೋ. ಆಗದವರಾಡಿಕೊಂಬುವುದೇ ಆಶೀರ್ವಾದ, ಬೀಗರುಪಚಾರವೇ ಭೂತದಯವು. ಮೈಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ, ಕೈಮೀರಿ ಹೋದದ್ದೇ ಕೃಷ್ಣಾರ್ಪಣ. ಮೈಮನೋವೃತ್ತಿಗಳೇ ವಿಷಯದಲ್ಲಿ ವೈರಾಗ್ಯ, ಹೊಯ್ಮಾರಿತನವೆಲ್ಲ ಹರಿಯ ವಿಹಾರ. ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ. ಹಿಡಿದ ಹಠ ಪೂರೈಸಲದು ಹರಿಯ ಸಂಕಲ್ಪ, ನಡೆದಾಡುವುದೆಲ್ಲ ತೀರ್ಥಯಾತ್ರೆ. ಬಡತನವು ಬರಲದೆ ಭಗವದ್ಭಜನೆಯ ಯೋಗ, ಸಡಗರದಲ್ಲಿಪ್ಪುದೇ ಶ್ರೀಶನಾಜ್ಞೆ. ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ. ಬುದ್ಧಿ ಸಾಲದೆ ಸುಮ್ಮನಿರುವುದೇ ಸಮ್ಮತವು, ಯದೃಚ್ಛಾಲಾಭವೇ ಸುಖವು ಎನ್ನಲು. ಮಧ್ವಾಂತರ್ಗತ ಶ್ರೀ ವಿಜಯ ವಿಠಲರೇಯ, ಹೃದ್ಗತಾರ್ಥವ ತಿಳಿದು ಒಪ್ಪುಕೊಳ್ಳನೆ. ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ. ಸಾಗರದಿ ಗುರು ಕರುಣಾತ ಪಡೆದ ಬಳಿಕ, ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ. ಮನಸ್ಸಿನ ಭಾವನೆಯೇ ದೇವರು ನೋಡ್ತಾನೆ ಅಂತ ಇಲ್ಲಿ ಹೃದ್ಗತಾರ್ಥವ ತಿಳಿದು ಒಪ್ಪಿಕೊಳ್ಳನೆ. ನಮ್ಮ ಮನಸ್ಸಿನ ಭಾವನೆ ನೋಡ್ತಾನೆ. ನಮ್ಮದು ಶ್ಲೋಕಗಳು ನಮ್ಮ ಅದು ಇಂಪಾರ್ಟೆಂಟೇ ಸರಿಯಾಗಿ ಹೇಳೋದು, ಬಟ್ ಭಾವನೆ ಇಲ್ಲದೆ ಶ್ಲೋಕ ಸರಿಗಿದ್ದು ಹೇಳ್ತಾರಲ್ಲ, ಕೇಳನೋ ಹರಿ ತಾಳನೋ ತಾಳಮೇಳಗಳಿದ್ದು, ಪ್ರೇಮವಿಲ್ಲದ ಗಾನ ಕೇಳನೋ ಹರಿ ತಾಳನೋ. ಭಕ್ತಿ ಇರಬೇಕು. ಈಗ ಇದರಲ್ಲಿ ಗುರುಕರುಣ ತಾ ಪಡೆದ ಬಳಿಕ ಅಂತ ಹೇಳ್ಬಿಟ್ರು. ಅದು ಸ್ಟ್ಯಾಂಪಿಂಗ್, ಅದು ಅಥಾರಿಟಿ ಬಂದಂಗೆ. ಕನಕದಾಸರು ವ್ಯಾಸರಾರಿಗೆ ಕೇಳ್ತಾರೆ, ಏನೇನ ಅವರು ಕುರುಬರು, ಅವರಿಗೆ ವೇದ ಅಧ್ಯಯನಕ್ಕೆ ಆಗಲಿ ಇದಕ್ಕೆಲ್ಲ ಅವರಿಗೆ ಅರ್ಹತೆ ಇಲ್ಲ. ಒಂದೊಂದು ರೂಲ್ಗಳು ಒಂದೊಂದು ಧರ್ಮಶಾಸ್ತ್ರದಲ್ಲಿ ಹೇಳಿದೆ, ಅದನ್ನು ಪಾಲಿಸೋದೇ ದೇವರ ಆಜ್ಞೆ. ಆವಾಗ ಅವ್ರು ಕೇಳ್ತಾರೆ, ನನಗೊಂದು ಮಂತ್ರ ಏನಾರು ಹೇಳ್ಕೊಡಿ ಅಂತ, ನನಗೆ ಜಪ ಮಾಡೋಕ್ಕಾಗಿದೆ ಅಂತ. ಆವಾಗ ಹೋಗೋ ಕನಕ ಕೋಣ 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 ಅಂತ ಜಪ ಮಾಡೋದು. ಅದನ್ನು ಅಷ್ಟೇ ಭಕ್ತಿಯಿಂದ ಅಷ್ಟೇ ಶ್ರದ್ಧೆಯಿಂದ ಕನಕದಾಸರು ಕೋಣ 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 ಅಂತ ಜಪ ಮಾಡ್ತಾರೆ. ಎದುರಿಗೆ ಕೋಣನೇ ಬಂದು ನಿಂತು ಬಿಡುತ್ತೆ. ಅವರು ಯಮದೇವರ ಅಂಶ, ಅದು ಈ ಕೋಣ ಅವರ ವಾಹನ, ಅದು ಬೇರೆ. ಬಟ್ ಆ ಶ್ರದ್ಧೆ ಗುರುಗಳು ಹೇಳಿದ್ದೇ ಮಂತ್ರ ಅಂತ. ಇದು ಸೂಕ್ಷ್ಮವಾದ ಧರ್ಮ. ಇದು ಗುರುಗಳು ಏನು ಹೇಳ್ತಾರೆ ಅದು ಕೇಳ್ಬಿಟ್ರೆ ಅದೇ ಧರ್ಮ ಆಗ್ಬಿಡ್ತದೆ. ಇಲ್ಲ ನಾವು ಮತ್ತೆ ನಮ್ಮದೊಂದು ಲಾಜಿಕ್ಕು, ನಮ್ಮದೊಂದು ತರ್ಕ, ಇಲ್ಲ ಅದು ಹೇಳಿದೆ, ಅಲ್ಲಿ ಇದು ಹೇಳಿದೆ, ಗುರುಗಳು ಹೇಳಿದ್ದು ತಪ್ಪು, ಹಿಂಗೆ ಅನ್ಕೊಂಡು ಕೂತ್ರೆ ಅದು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಕುತಿ. ಪರಿಪರಿ ಶಾಸ್ತ್ರವನ್ನು ಓದಿದರಿಲ್ಲ, ಕೊರಳೊಳು ಜಪಮಾನಿ ಬರೊಳೊಳು ಜಪಮಾನಿ ಎಣಿಸಿದರಿಲ್ಲ. ಹಂಗಾಗ್ಬಿಡುತ್ತೆ. ಗುರುಗಳು ಹೇಳಿದ್ರು ಅಂದರೆ ಆ ದೇವರು ಹೇಳೋಣಂತಲೇ ಅರ್ಥ. ಇದು ಅದೇ ಆ ಶ್ಲೋಕದಲ್ಲಿ ಹಾಗೆ ಬರೋದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಹರಿ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಮೂಲಕ ನಾವೆಲ್ಲ ಮುಂದೆ ಹೋಗೋದು. ನಮಗೆ ಬೇರೆ ಡೈರೆಕ್ಟ್ ದೇವರು ಸಿಗೋದೇ ಇಲ್ಲ. ಗುರುವಿನ ಮೂಲಕ ಅದು ಬಿಂಬ ಪ್ರತಿಬಿಂಬ ಹೋಗಿ ಕೊನೆಗೆ ಲಕ್ಷ್ಮೀದೇವಿ ಮೂಲಕ ನಾರಾಯಣನ ಮುಟ್ಟುತ್ತೆ ಅಷ್ಟೇ ಹೊರತು ನಾವು ಸೀದಾ ಹೋಗಿ ದೇವರಿಗೆ ಸಾಧನೆ ಮಾಡ್ತೀವಿ, ದೇವರನ್ನ ನಾವು ನೆನೆಸ್ತೀವಿ ಅನ್ನೋದು ಅದು ಅಧಿಷ್ಠಾನದ ವಿಷಯ ಬಹಳ ಸೂಕ್ಷ್ಮ. ಅದು ಗುರುಗಳನ್ನು ತಿಳ್ಕೊಂಡು ನಾವು ಅದನ್ನು ಅನುಷ್ಠಾನ ಮಾಡಬೇಕು. ನಮ್ಮ ಗುರು ಒಳಗಿರೋ ದೇವರೇ ನಮಗೆ ನಾವು ಪಾಲಿಸಬೇಕಾಗಿದ್ದ ನಮ್ಮ ದೇವರ ಅನುಸಂಧಾನಕ್ಕೆ ಗುರುವಂತರ್ಗತನೇ ಅಂತ ಹೇಳ್ಬೇಕು ನಾವು. ಅಸ್ಮತ್ ಗುರುವಂತರ್ಗತ, ಶ್ರೀ ರಾಘವೇಂದ್ರ ಗುರುವಂತರ್ಗತ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ, ಶ್ರೀ ಲಕ್ಷ್ಮೀ ಅಂತರ್ಗತ,
ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಶ್ರೀಮತಿ ಸೀತಾಪತಿ ಶ್ರೀ ಮೂಲಚಂದ್ರ ಅಭಿನ್ನ ನಮ್ಮ ಕುಲದೇವತೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರೇರಣೆಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರೀತ್ಯರ್ಥಂ ಅಂತ ಹೇಳಿ ನಾವು ಅದನ್ನು ಸಂಕಲ್ಪ ಮಾಡಿದರೆ ಅದೇ ವಿಶೇಷ. ಅದು ದೇವರಿಗೆ ಮುಟ್ಟುತ್ತದೆ. ಯಾಕಂದರೆ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಅಂದಾಗ ಭಾರತೀಯ ಋಣ ಅಂದ ತಕ್ಷಣ ಕಲಿ ಪ್ರವೇಶ ಮಾಡಲಿಕ್ಕೆ ಬರಲ್ಲ. ಕಲಿಗೆ ಅಲ್ಲಿ ಏನೂ ಇದನ್ನೇ ಇಲ್ಲ. ಅದೇ ನಿನ್ನೆ ನೋಡಿದ್ದು ನಾವು ಚಿತ್ತದಾಗೆ ಗರುಡ ದೇವರ ಅದಕ್ಕೆ ಅಭಿಮಾನಿ, ಮತ್ತು ಯಾರೋ ದೈತ್ಯ ಪ್ರವೇಶನೇ ಇಲ್ಲ ಚಿತ್ತದಲ್ಲಿ. ಅದಕ್ಕೆ ಚಿತ್ತದಲ್ಲಿ ಆನಂದ ಸುಖವನಿಗಳು ನಮ್ಮ ಭಕ್ತ ಜನರೊಡೆ ನಮ್ಮ ಪುರಂದರ ವಿಠಲ ಸತತ ಇವರೊಳು ನಿಂತು ಈ ಕೃತಿಯ ನಡೆಸುವನು ಅಂತ ಒಂದು ಪದ್ಯದಲ್ಲಿ ಪುರಂದರದಾಸರು ಹೇಳ್ತಾರೆ. ಚಿತ್ತದಲ್ಲಿ ಆನಂದ ಸುಖವನಿಗಳು, ಆ ಚಿತ್ತದಲ್ಲೇ ಇವರು ನಮಗೆ ನಮ್ಮ ಸ್ವಪ್ನದ ಅವಸ್ಥೆಯಲ್ಲಿ ಅಥವಾ ಸುಷುಪ್ತಿ ಅವಸ್ಥೆಯಿಂದ ಬಹಳ ಡೀಪ್ ಸ್ಲೀಪಲ್ಲಿದ್ದಾಗ ನಮಗೊಂದು ಆನಂದ ಏನಾಗುತ್ತೋ ಅದು ರಮಾದೇವಿನೇ ಕೊಡೋದು. ಅದರಲ್ಲಿ ಬೇರೆ ಏನು ಪ್ರವೇಶ ಇಲ್ಲ, ಯಾರು ಬೇರೆ ದೈತ್ಯರದ್ದು ಯಾರು ಪ್ರವೇಶ ಇಲ್ಲ. ಸೊ ಹಾಗಿರುವಾಗ ಅದು ಅಲ್ಲಿ ನಮ್ಮ ಜೀವದ ಸ್ವಭಾವ ಏನಿದೆ ಆ ಚಿತ್ತ ಇಲ್ಲಿ ಬಂದು ಸೇರಿಸಿರ್ತಾನೆ. ಹಾಗಾಗಿ ಆ ಚಿತ್ತ ಅದು ಜೀವ ಏನಿದೆ ತನ್ನ ಒರಿಜಿನಲ್ ಫಾರ್ಮಲ್ಲಿ ಇಟ್ ಈಸ್ ಆಲ್ವೇಸ್ ಚಿದಾನಂದಾತ್ಮಕ. ಸೊ ಇಟ್ ಡಸಂಟ್ ಹ್ಯಾವ್ ಎನಿ blemishes or anything. Whatever is the level at which it has capacity, that full capacity sukha is available to it in moksha. ಸೊ ಇದು ಒಂದು ಸೂಕ್ಷ್ಮವಾದ ಅನಿಸಿಕೆ. ಇದನ್ನು ಅಳವಡಿಸ್ಕೋಬೇಕು ನಾವುಗಳು. ಸಾಧನೆ ತುಂಬ ಸಿಂಪಲ್ ಆಗಿದೆ. ಏನೇನು ವಸ್ತುಗಳು ನೋಡ್ತೀವಿ ಅಲ್ಲಲ್ಲಿ ದೇವರನ್ನು ಕಾಣ್ತಾ ಹೋಗ್ಬಿಟ್ರೆ ಕಂಡಲ್ಲಿ ವಿಶ್ವ ರೂಪಕಾಂಬರು ಉಂಡು ಹುಟ್ಟಿದ್ದೆಲ್ಲ ನಿನ್ನ ಯಜ್ಞ ಎಂಬರು ಉಂಡೋಣಿ ಎಂದದಿ ನಾಮ ಮೃತವ ಸೇವಿವರು ಹೆಂಡೂರು ಮಕ್ಕಳು ನಮ್ಮ ತಮ್ಮ ತೋಂಡರೆಂಬರು ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖವಿತ್ತು ಕಾಯೋ ಕರುಣಸಾಗರ ಅಂತ ಹೇಳ್ಬಿಟ್ಟು ಇಲ್ಲ. ಎಷ್ಟು ಸಿಂಪ್ಲಿಫೈ ಮಾಡ್ಕೋತೀವಿ ಅಷ್ಟು ಸಾಧನೆ ಸುಲಭ, ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೋತೀವಿ ಅದು ಅಷ್ಟೇ ಕಷ್ಟ. ಇದರಲ್ಲಿ ಒಂದು ನೆನಪಾಯಿತು. ಯಾರೋ ಒಬ್ಬರು ಭಕ್ತರು ರಾಯರ ಸೇವೆ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗಿರ್ತಾರೆ. ಅವರು ಪೂಜ್ಯ ರಾಘವೇಂದ್ರ ಅಷ್ಟೇ ಅವ್ರಿಗೆ ಗೊತ್ತಿರೋದು, ಅದನ್ನು ವಾಪಸ್ಸಪ್ಪಂತ ಹೇಳ್ತಿರ್ತಾರೆ. ಪಕ್ಕಕ್ಕೆ ಪಂಡಿತರು ಅವರು ಪ್ರದಕ್ಷಿಣೆ ಹಾಕ್ತಿರ್ತಾರೆ. ಇವರು ಹೇಳೋದು ತಪ್ಪಿದೆ, ಇವ್ನಿಗೆ ಏನೋ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಪಂಡಿತರಿಗೆ ಅವ್ರಿಗೆ ಹೇಳ್ತಾರೆ ಅದು ಪೂಜ್ಯ ರಾಘವೇಂದ್ರ ಸರಿ ಹೇಳ್ತಾ ಇದ್ನಲ್ಲ, ಅವ್ರು ಭಕ್ತಿಯಿಂದ ಭಾವನೆಯಿಂದ ಹೇಳ್ತಿದ್ದಾರೆ. ರಾಯರ ಮೇಲೆ ಪೂರ್ವ ಭಕ್ತಿಯಿಂದ ಹೇಳ್ತಾ ಇದ್ದಾರೆ. ಹಿಂಗೆ ಹೇಳ್ಬಾರ್ದು, ಹಿಂಗೆ ಹೇಳ್ಬೇಕು ಅಂತ ಹೇಳ್ಬಿಡ್ತಾರೆ. ಹೇಳ್ಬಿಟ್ಟ ತಕ್ಷಣ ಅವನು ನೆಕ್ಸ್ಟ್ ಪ್ರದಕ್ಷಿಣೆಗಳು ಹಾಕ್ಕೊಂಡೆಲ್ಲ ಮಾಡ್ತಾನೆ. ರಾತ್ರಿ ಸ್ವಪ್ನದಲ್ಲಿ ರಾಯರು ಆ ಪಂಡಿತರಿಗೆ ಬಂದು ಈ ನಂದು ಮತ್ತು ಆ ಭಕ್ತ ನಡುವಿನ ಸಂಬಂಧ ನೀ ಯಾಕೆ ನಡುವೆ ಬಂದು ಕೆಡಿಸ್ದಿ, ನೀ ಹೇಳಿದಾಗಿಂದ ಅವನ ಶ್ಲೋಕದ ಬಗ್ಗೆನೇ ಚಿಂತೆ ಅವನಿಗೆ, ಅವನು ನನ್ನ ಬಗ್ಗೆ ಮರ್ತೇ ಬಿಟ್ಟಾನೆ. ಸುಮ್ಮನೆ ನಿನ್ನ ಕೆಲಸ ನೀವು ಮಾಡ್ಕೊಂಡು ಹೋಗೋ, ಅವ್ರ ಕೆಲಸ ಮಾಡ್ತಾರೆ, ನನಗೆ ನನ್ನ ಭಕ್ತರಿಗೆ ಬಿಟ್ಬಿಡು. ಅದಕ್ಕೆ ಅಲ್ಲಿ ಬರೆದಿದ್ದಾರೆ, ರಾಯರು ನಮ್ಮ ಇದಕ್ಕೆ ಏನೇನೋ ಪ್ರಾಬ್ಲಮ್ ಬರ್ತಾವೋ ಅದಕ್ಕೆ ಹೆದರಬಾರ್ದಂತೆ, ಅದಕ್ಕೆ ಹೆದರಿಸ್ಬೇಕಂತೆ. ನಮ್ಮ ಹತ್ರ ರಾಯರಿದ್ದಾರೆ ಹುಷಾರಂತೆ, ಅಂದರೆ ಅದು ಓಡೋಗ್ಬಿಡುತ್ತೆ. ಏನೇನೋ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಅವಕ್ಕೆ ಹೇಳ್ಕೋಬೇಕಂತ. ನಮ್ಮ ಹತ್ರ ರಾಯರಿದ್ದಾರೆ ಹುಷಾರಂತ. ಹಾಗೆ ಸೊ ಎಷ್ಟು ಸುಲಭ ಮಾಡ್ಕೋತೀವೋ ನಮ್ಮ ಭಾವನೆ ನೋಡ್ತಿರ್ತಾರೆ ಅನ್ನೋದ್ರ ಬಗ್ಗೆ ಇದೊಂದು ಸಣ್ಣ ಪ್ರಯತ್ನ. ಈಗ ಸಂಕಲ್ಪ ಮಾಡೋದ್ರಿಂದ ಇದು ನಮ್ಮ ಸೈಕಾಲಜಿಕಲಿನೂ ಅದು ಬರುತ್ತೆ. ವೆನ್ ವಿ ಡೂ ಸಮಥಿಂಗ್ ವಿ ಹ್ಯಾವ್ ಟು ಹ್ಯಾವ್ ಅನ್ ಇಂಟೆನ್ಷನ್ ಅಂತ ಹೇಳ್ತಾರೆ. ಇಂಟೆನ್ಷನ್ ಇಲ್ಲದೆ ಮಾಡೋ ಕೆಲಸ ಅದು ಗೋಲ್ ಸೆಟ್ಟಿಂಗ್ ಆಗಲಿ ಏನು ಮಾಡಿದ್ರು ಅದಕ್ಕೊಂದು ಮಾಪನ ಇರಲ್ಲ. ನಾವು ಅಂದ್ಕೊಂಡಿದ್ದೇನೋ ಆದದ್ದೇನೋ ಪ್ಲ್ಯಾನು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಎಲ್ಲದರಲ್ಲೂ ಅದು ಬಂದೇ ಬರುತ್ತೆ. ಅದು ಏನು ಇಂಟೆನ್ಷನಿಂದ ಮಾಡ್ತೀವೋ ಅದು ಅಚೀವ್ ಆಯಿತೋ ಇಲ್ಲೋ ಅನ್ನೋದೇ ಒಂದು ದೊಡ್ಡ ನಮ್ಮ ಹೆಗ್ಗಳಿಕೆ. ಅದಕ್ಕೆ ಹೌ ಮಚ್ ವಿ ಹ್ಯಾವ್ ಅಚೀವ್ಡ್ ವಾಟ್ ಎವರ್ ವಿ ಪ್ಲ್ಯಾನ್ ಟು ಅಚೀವ್, ದಟ್ ಈಸ್ ದಿ ಮೆಷರಬಲ್ ಐಟಮ್. ಸೊ ಅದಿಲ್ಲದೇ ನಾವು ಸುಮ್ಮನೆ ಹಾಗೆ ಮಾಡಿಬಿಟ್ರೆ ಆಮೇಲೆ ಇದು ಯಾರಿಗೆ ಹೋಗಬೇಕು, ಅದು ವೆಂಕಟೇಶ್ ಕಲ್ಯಾಣದಲ್ಲಿ ಹೇಳ್ತಾರಲ್ಲ, ಈ ಯಜ್ಞ ಮಾಡ್ತಿದ್ದೀರಪ್ಪ, ಇದು ಯಾರಿಗೆ ಕೊನೆಗೆ ಪೂರ್ಣಾಹುತಿ ಯಾರಿಗೆ ಕೊಡ್ತೀರಿ ಅಂತಂದಾಗ ಎಲ್ಲರೂ ತಬ್ಬಿಂಬ ಬಿಡ್ತಾರೆ. ಋಷಿಗಳು ಏನು ಗೊತ್ತೇ ಇರಲ್ಲ. ಆಮೇಲೆ ಬೃಹೃ ಋಷಿಗಳು ಹೋಗಿ ಎಲ್ಲ ಮಾಡಿದ್ದೆಲ್ಲ ಕತೆ ಗೊತ್ತಿದೆ, ಬಟ್ ಇಂಟೆನ್ಷನ್ ಭಾಳ ಇಂಪಾರ್ಟೆಂಟು. ಅದನ್ನೇ ಸಂಕಲ್ಪ ಅಂತ ಹೇಳೋದು. ದೇವರ ಪ್ರೀತಿಗೋಸ್ಕರ ನಾವು ಮಾಡಿದರೆ ಅದು ದೇವರಿಗೆ ಮುಟ್ಟುತ್ತೆ, ತಟ್ಟುತ್ತೆ.
ಅವನು ನಮ್ಮ ಬಗ್ಗೆ ಕಾಳಜಿ ಅವನು ವಹಿಸ್ತಾನೆ. ನಮ್ಮೊಳಗೆ ನಿಂತು ಆ ಕಡೆ ನಿಂತು ಎಲ್ಲ ಕಡೆ ನಿಂತು ಅವನೇ ಮಾಡ್ತಿರೋ ಕಾರ್ಯ ನಮ್ಮ ಮೇಲಿನ ಕಾರಣದಿಂದ ಅವನು ನಮಗೆ ಅನುಗ್ರಹ ಮಾಡ್ತಾ ಇರ್ತಾನೆ. ನಿನ್ನೆ ಹೇಳಿದ್ದು ನಾನು 24 ತತ್ವಾಭಿಮಾನಿ ದೇವತೆಗಳು, 35 ತತ್ವಾಭಿಮಾನಿ ದೈತ್ಯರು, ಈ ಒಂದು ಜೀವ, ಇಷ್ಟು 60 ಜನ ಈ ದೇಹದ ಒಳಗೆ ಇದ್ದು ನಡೀತಾ ಇದೆ ಮಹಾಭಾರತ ಯುದ್ಧ. ಇನ್ನು ಅದರಿಂದ ಗೆದ್ದು ಬರ್ಬೇಕಂದ್ರೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋಭೂತಿ ಧ್ರುವ ನಿತಿರ್ಮತಿರ್ಮಮ. ಅರ್ಜುನ ಅಂದರೆ ಇಂದ್ರಾಂಶ, ಮತ್ತು ಇಂದ್ರದೇವರು ನಮಗೆ ಅಭಿಮಾನಿ ದೇವತೆಗಳು. ಅದ್ರ ಥರನ ರುದ್ರದೇವರು ಅವ್ರಿಗಿಂತ ಮೇಲ್ ಬರೋರು, ಮನೋನಿಯಾಮಕರು. ಹೀಗಾಗಿ ಎಲ್ಲ ದೇವತೆಗಳನ್ನ ಪ್ರಾರ್ಥನೆ ಮಾಡ್ತಾ 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 ನಮಗೆ ಅವ್ರು ಒಂದೊಂದೇ ಬಾಗಿಲು ತೆಗಿತಾರೆ, ಸುಮ್ಮನೆ ಒಮ್ಮೆಲೆ ತೆಗೆದುಬಿಡಲ್ಲ. ಅವರು ಪ್ರಾರ್ಥನೆ ಮಾಡಬೇಕು, ಅಂಡಲಿಬೇಕು, ಏನಪ್ಪ ನಮಗೆ ಆಗ್ತಾ ಇಲ್ವಲ್ಲ, ದೇವ್ರ ನೆನಪು ಬರ್ತಿಲ್ವಲ್ಲ, ಏನಾದ್ರು ತಪ್ಪು ಕೆಲಸ ಮಾಡ್ತಾ ಇದೀವಲ್ಲ, ನೀವು ನಮ್ಗೆ ರಕ್ಷಣೆ ಮಾಡಿರಿ ಅಂತ. ಅದೇ ನಮಗೆ ಸಣ್ಣವರಿದ್ದಾಗಿಂದ ಹೇಳಿದ ಒಂದೇ ಒಂದು ಶ್ಲೋಕ. ಆ ಶ್ಲೋಕ ಎಷ್ಟು ಬಹಳ ಇಂಪಾರ್ಟೆಂಟ್ ಇದೆ, ಅದ್ರ ಗಮನನೇ ಇಲ್ಲ ನಮಗೆ. ನಮೋ ತಾತ್ವಿಕ ದೇವಾ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗ ಪ್ರೇರೆಯಂತಹ ಭವಂತಹ ಸರ್ವ ಏವ ಹಿ. ಎಲ್ಲರೂ ನಮ್ಮನ್ನು ಈ ಧರ್ಮ ಮಾರ್ಗದಲ್ಲಿ ಪ್ರೇರಣೆ ಮಾಡಿ, ಅದೇ ಬಹಳ ವಿಶೇಷ ಅಂತ. ಅದಕ್ಕೆ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಏನು ಮಾಡಿದ್ದಾರೆ ಅಂದರೆ, ಅವರು ಭಾಗವತ ಶಿರೋಮಣಿಗಳು. ಅವರು ದೈತ್ಯ ಬಾಲಕರಿಗೆಲ್ಲ ಉಪದೇಶ ಮಾಡಿದ್ದು. ನಿನ್ನೆ ಸ್ವಲ್ಪ ಅದರ ಜಿಜ್ಞಾಸೆ ಆಯಿತು. 30 ಭಾಗವತ ಧರ್ಮಗಳನ್ನು ಅನುಚಾನವಾಗಿ ಮಾಡ್ತಾಯಿದ್ರು. ಅದ್ರ ಬಗ್ಗೆ ಉಪದೇಶ ಮಾಡಿ ಅವರೆಲ್ಲ ದೈತ್ಯ ಬಾಲಕರನ್ನೇ ಕನ್ವರ್ಟ್ ಮಾಡಿಬಿಟ್ಟಿದ್ರು. ಫಸ್ಟ್ ಡಿಫೆಕ್ಷನ್ ಆಗಿರೋದು. ಸೊ ಯಾಕೆ ಹೇಳಿಕ್ಕೆ ಬಂದೆ ಅಂದರೆ, ಸಂಕಲ್ಪ ಅಲ್ಲ, ಇದು ಜಿಸ್ಟಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ರಾಯರು ಅಷ್ಟು ಕಳಕಳಿಯಿಂದ ಪ್ರಾತಃ ಸಂಕಲ್ಪ ಗದ್ಯ, ಸರ್ವ ಸಮರ್ಪಣ ಗದ್ಯ, ಇಷ್ಟು ಇದು ದಿನನಿತ್ಯ ಮಾಡಿದ ಕಾರ್ಯಗಳಿಗೆ ಮೊದಲು ಅವನ ಪ್ರೇರಣೆಯನ್ನು ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪ ಮಾಡಬೇಕು. ಎಲ್ಲ ಮುಗಿದ ಮೇಲೆ ನೀನೇ ಪ್ರೇರಣೆ ಮಾಡಿಸಿದ್ದಪ್ಪ, ಇದು ಯಾರ್ಯಾರಿಗೆ ಕೊಡ್ತೀವಿ ಕೊಡು ಅಂತ ಹೇಳ್ಬಿಟ್ಟು ಸಮರ್ಪಣೆ ಮಾಡಬೇಕು. ದಿಸ್ ಈಸ್ ದಿ ಜಿಸ್ಟ್ ಆಫ್ ವಾಟ್ ವಿ ನೀಡ್ ಟು ಡೂ ಟು ಎಸ್ಕೇಪ್ ಕರ್ಮ ಬಂಧನ. ಎಲ್ಲ ದೇವರೇ ನೀನೇ ಮಾಡಿಸಿದ್ದಪ್ಪ ಅಂತ ಹೇಳ್ಬಿಟ್ಟು ಶರಣಾಗತಿ ಮಾಡಿದರೆ ನಮಗೆ ಯಾವ ಕರ್ಮದ ಲೈಫ ಇರೋಲ್ಲ. ಅದರಿಂದ ಮುಂದೆ ಬರೋ ಜನ್ಮಗಳು, ನೀಚ ಯೋನಿ, ಇವು ಯಾವ ಏನೋ ಅದರ ಸಂಬಂಧ ಇರಲ್ಲ. ಅದಕ್ಕೆ ರಾಯರು ಮಾಡಿದ್ದ ಈ ಒಂದು ಪ್ರಾತಃ ಸಂಕಲ್ಪ ಗದ್ಯ, ಇದನ್ನು ವಾಚನ ಮಾಡೋಣ, ಇದನ್ನು ಪಾರಾಯಣ ಮಾಡೋದು ಭಾಳ ಇಂಪಾರ್ಟೆಂಟ್. ದಿನ ಬೆಳಗ್ಗೆ ಮಾಡಬೇಕು ಇದನ್ನು. ಇದರಲ್ಲಿ 5 ಭಾಗಗಳಿದೆ. ಇದರಲ್ಲಿ 5 ಭಾಗ ಅಂದರೆ ಅಸ್ಮದಾದಿ ಗುರುಣಾಂ ಶ್ರೀಮದ್ ಆನಂದ ತೀರ್ಥ ಶ್ರೀಮತ್ ಚರಣಾನಾಂ ಅಂತರ್ಯಾಮಿನ್ ಅನಿರುದ್ಧ ಪ್ರದ್ಯುಮ್ನ ಸಂಕೃಷ್ಣ ವಾಸುದೇವಾತ್ಮಕ ಶ್ರೀ ಮಧ್ವವಲ್ಲಭ ಶ್ರೀ ಲಕ್ಷ್ಮೀ ವೇದವ್ಯಾಸಾತ್ಮಕ. ಅಲ್ಲಿವರೆಗೂ ಒಂದು ಶ್ರೀಮದ್ ಹನುಮದ್ ಭಾಷಿತ ಚರಣ ಸೀತಾಪದೇ ಶ್ರೀರಾಮಚಂದ್ರ. ಅದಾದ್ಮೇಲೆ ತೋದಾಜ್ಞಾನ್ ಏತೇನ ಶ್ರೀ ಮುಖ್ಯ ಪ್ರಾಣೇನ ಪ್ರೇರಿತ ಸನ್. ಮುಖ್ಯ ಪ್ರಾಣ ದೇವರು ನಮಗೆ ಪ್ರೇರಣೆ ಮಾಡ್ತಾನೆ ಅನ್ನೋದು. ಶಯನಾಥ್ ಸಮುತ್ಥಾಯ ಆದ್ಯತನಂ ಸ್ವರ್ಣಾಶ್ರಮೋಚಿತಂ ತತ್ಪೂಜಾತ್ಮಕಂ ಕರ್ಮ ಕರಿಷ್ಯೆ. ಮದಾಜ್ಞಾಕಾರಿಭಿಃ ವಿದ್ಯಾಸಂಬಂಧಿಭಿಃ ದೇಹಸಂಬಂಧಿಭಿಶ್ಚ ತುದೀಹೈಃ ಅಶೈಷೈಃ ಜನೈಃ ತತ್ಸರ್ವಕರ್ಮ ಕಾರಯಿಷ್ಯೆ ಚ. ಇದನ್ನೆಲ್ಲ ಮಾಡ್ತೀವಿ ಅಂತ ಹೇಳಿ ದೇವರಿಗೆ ನಾವು ಬೆಳಗ್ಗೆ ಪ್ರಾರ್ಥನೆ ಮಾಡೋದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬೇರೆಯವರೆಲ್ಲ ಇದು ಯಾರು ರೆಕಾರ್ಡಿಂಗ್ ಕೇಳ್ತಾ ಇದ್ದೀರಿ, ಕಣ್ಣು ಮುಚ್ಚಿಕೊಂಡು ಇದನ್ನು ಅನುಷ್ಠಾನ ಮಾಡಿದರೆ ವಿಶೇಷ ಒಳಗಡೆ ದೇವರ ಅನುಗ್ರಹ ಆಗುತ್ತೆ ಅಂತ ನಾನು ಹೇಳ್ತಿರ್ತೀನಿ. ನೀವು ಕಣ್ಣು ಮುಚ್ಚಿಕೊಂಡು ಈ ಶಬ್ದಗಳ ಬಗ್ಗೆ ಗಮನ ಹರಿಸ್ರಿ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕಾಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರ ಅಂತರ್ಗತ ಅದ್ಯ ಅಷ್ಟಾಕ್ಷರ ಮಂತ್ರಾರ್ಥ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರ ಅಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾವೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ ಪಾಪಾ ವಿದ್ಯ ದೈತ್ಯ ಪೂಗಾ ವಿದ್ಯ ಶ್ರೀ ವಿಷ್ಣು ಭಕ್ತಿಯಾದಿ ಅನಂತ ಗುಣ ಪರಿಪೂರ್ಣ ಕ್ರಮ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವನಿಯಾಮಕ ಅನಂತ ರೂಪ ಭಗವತ್ಕಾರ್ಯ ಸಾಧಕ ಪರಮ ದಯಾಳುವೋ ಕ್ಷಮಾ ಸಮುದ್ರ ಭಕ್ತ ವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ ಅಜ್ಞಾನಾರ್ಥಿ ಜ್ಞಾನ ಯೋಗ್ಯ ಭಗವತ್ ಕೃಪಾ ಪಾತ್ರ ಭೂತ್ರ ಸಲ್ಲೋಕ ಕೃಪಾಳು ಬ್ರಹ್ಮರುದ್ಯಾದರ್ಥಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋ ರತ್ನವನ್ನಿಧಾಯ ತಥಾ ಅಶೇಷ ದೇವತಾ ಪ್ರಾರ್ಥನಾಂ
हारवद् हृदि निधाय सर्वस्वकीय सज्जनानुग्रहेच्छया कर्म भूयवतीर्णानां तथावतीर सकल शिक्षास्त्रकर्तॄणां सकल दुर्मत भंजकानां अनादितः सत्संप्रदाय परंपरा प्राप्त श्रीमद्वैष्णव सिद्धांत प्रतिष्ठापकानां अतएव भगवत् परमानुग्रह पात्र भूतानां सर्वदा भगवदाज्ञा भगवत् सन्निधो पूज्यानां तथा भगवता दत्तवराणां द्वात्रिंशत् लक्षणोपेतानां समग्र गुरुलक्षणोपेतानाम् असंशयानां प्रसादमात्रेण सुभक्ताशेषं क्षेत्रूणां प्रणवाद्यशेष वैष्णव मंत्रोद्धारकाणां सर्वदा सर्व वैष्णव मंत्र जापकानां संसिद्ध सप्तकोटि महामंत्राणां भगवति भक्त्यतिशयेन भगवदुपासनार्थं स्वेच्छया गृहीत रूपाणां तत्र तत्र पृथक पृथक भगवतो अनंतरूपेषु पृथक पृथक वेदोक्त तदनुक्त भारतोक्त तदनुक्त संप्रदायागत स्वेतर स्वाभिन्नतयाप्यशेष शक्ति विशेषाभ्यां पृथक व्यवहार विषय सर्वसामर्थ्योपेत निरवधिकानंतानवद्य कल्याण गुण परिपूर्णानंद गुणोपसंहर्तॄणां तथा वेदोक्त सर्वक्रियोपसंहर्तॄणां एवं अनंत रूपावय गुण क्रिया जात्यवस्था विशिष्ट भगवदुपासकानां परमदयाळूनां क्षमा समुद्राणां भक्तवत्सलानां भक्तापराधसहिष्णूनां स्वभक्तान् दुर्मार्गादुद्धृत्य सन्मार्गस्थापकानां स्वभक्तं मामुद्देश्य भगवदप्परो परमदयाळु क्षमा समुद्र भक्तवत्सल भक्तापराधसहिष्णो त्वदधीनं दीनं दूनम् अनाथं शरणागतं येन उद्धरेत् विज्ञापनकर्तॄणां सर्वज्ञ शिरोमणीनाम् अशेष गुरु अंतर्यामिणां सदा भगवत्पराणां भगवतो अन्यत्र सर्वस्तुषु मनस्संग्रहितानां सर्वत्र सर्वदा सर्वाकार सर्वाधार सर्वाश्रय सर्वोत्पादक सर्वपालक सर्वसंहारक सर्वनियामक सर्वप्रेरक सर्वप्रवर्तक सर्वनिवर्तक यथा योग्यं सर्वज्ञानाज्ञानबंध मोक्षप्रद सर्वसत्ताप्रद सर्वशब्दवाच्य सर्वशब्द प्रवृत्ति निमित्त सर्वगुणाति परिपूर्णतम सर्वदोषातिदूर सर्वाचिंत सर्वोत्तम सर्वेश्वर सर्वात्यंत विलक्षण सुगत वेद विवर्जितत्वादिना भगवद्दष्टूणाम् अभिमानादि सर्वदोषदूराणाम् असूयेर्ष्यादशेष मनोदोष निवर्तकानां नित्यापरोक्षीकृतरमायुक्ता अशेष भगवद्रूपाणाम् अतएव विलीनाशेष प्रकृतिबन्धानाम् अतएव दूरोत्सारिताशेषानिष्टानाम् अतएव अशेष भक्ताशेषानिष्टनिवर्तकानाम् प्रणवोपासकानाम् अस्मदादिगुरूणां श्रीमदानन्दतीर्थ श्रीमच्चरणानाम् अन्तर्यामिन् अनिरुद्ध प्रद्युम्न संकृष्ण वासुदेवात्मक श्रीमध्वल्लभ सुलक्ष्मी वेदव्यासात्मक अंडस्थितानंत रूपाव्य गुणक्रिया जात्यवस्था विशिष्ट रमायुक्त क्षीराब्दिशेषशाय श्री पद्मनाभात्मक अंडात् बहिरभिव्यक्त शुद्ध सृष्टित्वेन अभिमत श्री चतुर्मुख मुख्य प्राणोपास्यत्वाद्यनेक प्रयोजनकानंतानंत रूप मूलभूत तथा अशेष जगत पालन प्रयोजनक शांतिपत्ति अनुरुद्ध मूलभूत जगत सृष्टि प्रयोजनक कृति प्रतिप्रद्युम्न मूलभूत जगत संहार प्रयोजनक जयापति संकर्षण मूलभूत तथा स्वसमग्र योग्यता अभिज्ञ परमानुग्रहशील भगवत प्रेरित चतुर्मुखादि सद्गुरुपदिष्ट स्वस्वयोग्य भगवद्रूप गुणोपासनीय संजात स्वस्वयोग्य भगवद्रूप विशेष दर्शन भोगाभ्याम विनष्टानिष्ट संचित प्रारब्ध लक्षणाशेष कर्मणां स्वयोग्यतानुसारेण संपूर्ण साधनानां पूर्वकल्पे ब्रह्मणा सह व्रजा नदी स्नानेन तिक्तलिंगानां तथा विनष्ट अवशिष्ट अशेष प्रारब्ध कर्मणां प्रलय काले भगवदुदरे वसताम् आनंदमात्र उपशां तदनुभवरहितानां स्वस्वयोग्य भगवद्रूप विशेष ध्यानरतानां सृष्टिकाले भगवदाज्ञा भगवदुदरात् बहिर्निर्गतानां श्री श्वेतद्वीपदर्शनं निमित्तीकृत्य प्रधानावरणभूत स्वेच्छापसरणेन स्वस्वयोग्यानन्दाविर्भावलक्षण मुक्तिप्रदान प्रयोजनक मायापति श्री वासुदेवात्मक लक्ष्म्यात्मक प्रलयाब्धिस्थ श्रीवटपत्र शेषशाय अशेष जगदुदर अशेष मुक्ति नाभिदेशोर्ध्वभाग कुक्षाख्य देश त्रिविधाशेष संसार नाभिदेश अखिलोत्तम पतितनाभ्यदो भागदेश श्री भूम्यालिंगित कालादिचेष्टक परमाण्वाद्य विशेष कालावय सृष्ट्यादिकर्तृशेष नामक परम पुरुष नामक श्री चतुर्मुख मुख्य प्राणोपासित चरण अनिरुद्धादि चतुरूपात्मक गायत्री नामक सवितृ नामक रूप विशेषात्मक व्याप्त रूप बृहत् शरीर शून्याभिध कालाभिध केवलाभिध ब्रह्माभिध अनंताभिध रूप विशेषात्मक निरुपचरित मूल रूप निरुपचरित व्याप्त अप्रतिबद्धानंत तेज पुंज
तादृशरमायुक्त रूप विशेषात्मक गायत्री भूतवाक् पृथ्वी शरीर हृदय भेदेन षड्विध गायत्री नामक लोकवेद समीर रमांतर्गत प्रणवाख्य तुरीय पादोपेत गायत्री पाद चतुष्ट प्रतिपाद्य वैकुंठ स्थित अनंतासन स्थित श्वेत द्वीप स्थित सर्वजीव स्थित रूप भेदेन चतुरूपात्मक निरूपचरित सर्ववागर्थ प्रतिपादक श्रीदेवी आदिर्मारूपाष्टकाभिमन्यमान चक्र शंख वराभयुक्त हस्त चतुष्टयोपेत प्रदीपवर्ण सर्वाभरण भूषित विश्वादि भगवद रूपाष्टक प्रतिपादक अकाराद्यष्टाक्षरात्मक श्रीमत् प्रणवाद्यष्ट महामंत्र प्रतिपाद्य अष्ट रूपात्मक मंत्रध्यायुक्त भूवराहाद्य शेष विष्णु मंत्र प्रतिपाद्य भूवराद्य शेष रूप विशेषात्मक रमादि मंत्र प्रतिपाद्य रमादिनिष्ठ रमादिनामक रूप विशेषात्मक श्री लक्ष्मी सिंहात्मक परम दयाळु क्षमा समुद्र भक्तवत्सल भक्तापराधहिष्णु देशकालाधिपते देहेन्द्रियाधिपते सूर्यवंशध्वज रघुकुल तिलक लक्ष्मण भरत शत्रुघ्नाग्रज श्रीमद्हनुमदुपासित चरण सीतापते श्रीरामचंद्र त्वदाज्ञया तत्प्रसादात् तत्प्रेरणया तत्प्रीत्यर्थं त्वामुद्दिश्य त्वाम् अनुस्मरन्नेव त्वदाज्ञया नियतेन मन्यामकेन सत्ताप्रदावाय नामक चेष्टाप्रद प्राणनामक धारणाप्रद धर्मनामक मुक्तिप्रद भक्तिनामक रूप विशेषैः मद्हृदि स्थितेन परमदयाळुना क्षमा समुद्रेण भक्तवत्सलेन भक्तापराध सहिष्णुना सर्वस्वामिना सर्वप्रेरकेण सर्वतात्विक देवता प्रेरकेण सर्वतात्विक असुर भंजकेन तथा तत्प्रेरणा प्रयुक्ताशेष दुर्मत भंजकेन अतएव प्रबंधन शब्दवाच्येन प्रतिदिनं प्रतिक्षणं बुद्धिशोधकेन सर्वकर्मकर्त्रा सर्वकर्मकारयित्रा सर्वकर्मस्वामिना सर्वकर्मसमर्पकेण सर्वकर्मफलभोक्त्रा सर्वकर्मफलभोजयित्रा सर्वकर्मप्रेरकेण सर्वकर्मोद्बोधकेन सर्वकर्मशुद्धिप्रदेन सर्वकर्मसिद्धिप्रदेन सर्वकर्मनिष्ठेन सर्वकर्मसाक्षिणा सर्वकर्मनिष्ठ भगवद्रूपोपासकेन अतएव अशेष जीवनसंख्यानादिकालीन धर्मद्रष्टु स्वेच्छयोद्बोधकेन तद्वाचक कपिलोपासकेन क्रमाव्यतिरिक्त पूर्व प्रसिद्ध व्यतिरिक्त अनंत वेद प्रतिपाद्य मुख्यतमेन अनंतगुण परिपूर्णेन सर्वदोषदूरेण त्वच्चित्ताभिज्ञेन त्वच्चित्तानुसार चित्तेन तत्परमानुग्रह पात्रभूतेन मद्योगिताभिज्ञेन श्री भारती रमणेन रुद्राद अशेष तात्विक देवतोपासित चरणेन मम सर्वासु अवस्थासु चित्रधा विचित्रधा तदुपासकेन श्रीमुख्यप्राणेन प्रेरितः सन् तत्संस्मृतिपूर्वकं शयनात् समुत्थाय अद्यतनं स्वर्णाश्रमोचितं देशकालावस्थोचितं नित्यनैमित्तिक काम्यभेदेन त्रिविधं त्वत्पूजात्मकं कर्म यथाशक्ति यथाज्ञप्ति यथा वैभवं करिष्ये मदाज्ञाकारिभिः विद्यासम्बन्धिभिः देहसम्बन्धिभिश्च त्वदीयैः यशेषैः जनैः त्वत्सर्वकर्मकर्तृत्वत्कारितृत्वाद्यनुसन्धानपूर्वकं कारयिष्ये च इति श्रीराघवेन्द्राकीर्तिना कृतमञ्जसा प्रातः सङ्कल्पगद्यं स्यात् प्रीत्यै माधव मध्वयोः इति श्रीराघवेन्द्र इति विरचितं प्रातः सङ्कल्पगद्यं समाप्तिमगमत् श्रीकृष्णार्पणमस्तु श्रीमध्वेशार्पणमस्तु श्रीकृष्णार्पणमस्तु अक्षयं कर्म यस्मिन् परे स्वर्पितं प्रक्षयं यान्ति दुःखानि यन्नामतः अक्षरो योजरः सर्वदेवामृतभक्षिगम्यस्य विश्वं सदाजादिकं प्रीणयामो वासुदेवं देवतामण्डलाखण्डमण्डनं प्रीणयामो वासुदेवं देवतामण्डलाखण्डमण्डनं कायेन वाचा मनसेन्द्रियैर्वा प्रकृते स्वभावात् करोमि यद्यत् सकलं परस्मै श्रीमन्नारायणायेति समर्पयामि श्रीमन्नारायणायेति समर्पयामि अनेन श्री प्रातःकाले श्री साधन मार्ग विश्लेषण पंचांग श्रवण श्री प्रातः संकल्पगद्य पठनेन यज्ञेन अस्मद्गुरुवन्तर्गत श्रीराघवेन्द्रगुरुवन्तर्गत भारतीय प्राणान्तर्गत सीतापते श्रीमोहन रामचन्द्राभिन्न श्रीलक्ष्मी वेंकटेश्वर प्रियतां प्रीतवरदो भवतो श्रीकृष्णार्पणमस्तु।